ಇವತ್ ಸಂಜೆ ನಮ್ ವಟಾರದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ಅದಕ್ಕೂ ಮುಂಚೆ ಗೇಮ್ಸ್ ಮತ್ತೆ ಟ್ಯಾಲೆಂಟ್ ಶೋ ಇರುತ್ತೆ. ನೀವೆಲ್ರೂ ತಪ್ಪದೆ ಭಾಗವಹಿಸ್ಬೇಕು, ಓಕೆನಾ? ಟ್ಯಾಲೆಂಟ್ ಗೇಮ್ ಅಂದ್ರೆ ಫಿಲಂ ಹಾಡು ಹಾಡ್ಬೋದಾ ಆರಾಧನಾ? ಯಾವ ಸಾಂಗ್ ಬೇಕಿದ್ರು ಹಾಡಿ ಅಕ್ಕ. ಎಲ್ರು ಹತ್ತಿ ರೆಡಿ ಮಾಡ್ಕೊಳ್ಳಿ ಕಿವಿಗಿಟ್ಕೊಳಕ್ಕೆ. ಯಾಕ್ರಿ, ನಾನು ಅಷ್ಟೊಂದ್ ಕೆಟ್ಟದಾಗ ಹಾಡ್ತೀನಾ? ಹಾಗೇನಿಲ್ಲ, ನೀವು ಚೆನ್ನಾಗೇ ಹಾಡ್ತೀರಾ. ನೀವು ಹಾಡೋದ್ನ ಕೇಳಿಸ್ಕೊಳ್ಳೋ ಇವ್ರ ಕಿವಿಗಳಿಗೆ ಆ ಸಾಮರ್ಥ್ಯ ಇಲ್ಲ ಅಂದೆ. ಬೇಕಿದ್ರೆ ಭಜನೆ ಆಡೋರು ಭಜನೆ ಆಡ್ಬೋದು, ಇಲ್ಲ ಅಂದ್ರೆ ನಮ್ ಜೊತೆ ಸೇರ್ಕೊಂಡು ಗಣೇಶನ್ ಮುಂದೆ ಸ್ಟೆಪ್ ಹಾಕ್ಬೋದು. ಒಟ್ನಲ್ಲಿ ಗಣೇಶನ್ಗೆ ನಮ್ ಏರಿಯಾಗ್ ಬಂದಿದೀನಿ ಅಂತ ಖುಷಿ ಆಗ್ಬಿಡ್ಬೇಕು. ಅದೇ ಖುಷಿಲಿ ನಮ್ ಏರಿಯಾದವ್ರನ್ನೆಲ್ಲ ಹಾರ್ಸೋಗ್ಬೇಕು. ಆರಾಧನವ್ರೆ, ನಾನ್ ಹೇಳಿದ್ದು ಗಣೇಶನ್ ವಿಸರ್ಜನೆ ಟೈಮಲ್ಲಿ ಸ್ಟೆಪ್ ಹಾಕೋಣ ಅಂತ, ಇವಾಗಲ್ಲ. ರಾಜು, ಏನಾಯ್ತು ನಿನ್ಗೆ? ಅಜ್ಜಿ ಅಜ್ಜಿ ಸುಸ್ತಾಗಲ್ವಾ? ಏನಾಯ್ತು? ಯಾಕೆ ಇಷ್ಟೊಂದು ಖುಷಿ ಆಗಿದ್ದೀರಾ? ಏನಪ್ಪಾ, ಲಾಟ್ರಿ ಗಟ್ರಿ ಅನ್ನೋದು ಹೊಡಿತಾ? ಇದು ಒಂಥರ ಲಾಟ್ರಿನೇ ಬ್ರೋ. ಸಮಾಧಾನ, ಮೊದ್ಲು ಏನಾಯ್ತು ಅಂತ ಹೇಳಿ. ಅದೆಷ್ಟೋ ದಿನ ಕಳೆದಾದ್ಮೇಲೆ ಇವತ್ ನಾ ಅಮ್ಮನ್ ನೋಡಕ್ ಹೋಗ್ತಾ ಇದೀನಿ. ಹೌದಾ? ನೀವ್ ಹೇಳಿದ್ರಲ್ಲ ಮುನಿಯಮ್ಮ, ಗೌರಿ ಗಣೇಶನ ಬೇರೆ ಮಾಡಕ್ ಆಗಲ್ಲ ಅಂತ. ನೀವ್ ಹೇಳ್ದಂಗೆ ಆಯ್ತು. ನಾನು ಹೇಳಿಲ್ವಾ ನೀವ್ ಹೇಳಿದ್ದೆಲ್ಲ ಹಾಗೆ ಆಗತ್ತೆ ಅಂತ? ನಿಮ್ನ ಲಕ್ಕಿ ಚಾಮ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇದುವರೆಗೂ ಎಲ್ರೂ ಅನಿಷ್ಟ, ದರಿದ್ರ ಅಂತಾನೆ ಅಂದಿರೋದು ರಾಜ್. ನೀವೇ ಮೊದಲನೇ ಅವರು ಮಾತ್ಗೂ ನನ್ನ ಲಕ್ಕಿ ಚಾಮ್ ಅಂತೀರಾ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಕಣೋ, ಅಮ್ಮನ್ನು ಇಲ್ಲಿ ಕರ್ಕೊಂಬಾರೋ. ಸರಿ ಅಜ್ಜಿ, ಖಂಡಿತ ಕರ್ಕೊಂಬರ್ತೀನಿ. ಸರಿ, ನಾನೀಗ ಅಮ್ಮನ ಹೋಗ್ಬಿಟ್ಟು ಮಾಡ್ಕೊಂಬರ್ತೀನಿ. ನಾನಿವತ್ತು ಅಮ್ಮನ ಹತ್ರ ತುಂಬಾ ಮಾತಾಡ್ಬೇಕು. ಲೇಟ್ ಆಗ್ಬಿಟ್ರೆ ಟೈಮ್ ಸಾಲಲ್ಲ. ಬಾಯ್, ಎಲ್ರಿಗೂ ಬಾಯ್. ಬೇಗ ಬಂದ್ಬಿಡು ರಾಜ್, ಸಂಜೆ ಪ್ರೋಗ್ರಾಮ್ ಇರುತ್ತೆ. ಮಿಸ್ ಮಾಡಲ್ಲ ಚಂದ್ರಣ್ಣ, ಖಂಡಿತ ಬಂದೇ ಬರ್ತೀನಿ. ರಾಜ್, ಒಂದ್ ನಿಮಿಷ. ತುಂಬಾ ದಿನ ಆದ್ಮೇಲೆ ಅಮ್ಮನ್ನ ಮೀಟ್ ಮಾಡೋದಕ್ ಹೋಗ್ತಿದ್ದೀರಾ, ಏನಾದ್ರೂ ತಗೊಂಡ್ ಹೋಗಿ, ಅಮ್ಮ ಖುಷಿ ಆಗ್ತಾರೆ. ಸರಿ ಮುನಿಯಮ್ಮ, ಏನ್ ತಗೊಂಡೋಗ್ಲಿ? ನೀವ್ ಅಮ್ಮಂಗೆ ಏನ್ ಇಷ್ಟ? ಅವ್ರಿಗೆ ನಾನೇ ಇಷ್ಟ ರೀ. ನೀವ್ ಹೋಗ್ತಿದ್ದೀರಲ್ಲ, ಅದನ್ ಬಿಟ್ಟು. ಅವ್ರು ಯಾವತ್ತೂ ಅದಿಷ್ಟ ಇದಿಷ್ಟ ಅಂತ ಅಂದೋರೇ ಅಲ್ಲ. ಸೊ ನನಗೇ ಗೊತ್ತಿರುತ್ತೆ ಮುನಿಯಮ್ಮ. ಇದುವರೆಗೂ ಅಮ್ಮನ್ಗೇನ್ ಇಷ್ಟ ಅಂತ ನಾನು ಕೇಳಿಲ್ಲ ರೀ. ನಾವ್ ಮಕ್ಳು ಮಾಡೋ ತಪ್ಪೇ ಇದು ರಾಜ್. ನಮ್ ಪ್ರಪಂಚ ಯಾವಾಗ್ಲೂ ನಮ್ ಸುತ್ತಮುತ್ತಾನೆ ಸುತ್ತಾ ಇರುತ್ತೆ. ಅದೇ ತಂದೆ ತಾಯಿ ಪ್ರಪಂಚ ಯಾವಾಗ್ಲೂ ನಮ್ ಸುತ್ತಾನೆ ಸುತ್ತುತ್ತೆ. ಅದಕ್ಕೆ ಅವ್ರು ಯಾವಾಗ್ಲೂ ನಮ್ಗೇನ್ ಇಷ್ಟ ಅನ್ನೋದ್ರ ಬಗ್ಗೆ ಮಾತ್ರ ಗಮನಿಸ್ತಾರೆ ಹೊರತು ಅವ್ರಿಷ್ಟನ ಮರ್ತೇ ಬಿಡ್ತಾರೆ. ಹೌದಲ್ವಾ? ಅದ್ ಬಿಡಿ, ನೀವ್ ಅದ್ರ ಬಗ್ಗೆ ಗಿಲ್ಟ್ ಮಾಡ್ಕೋಬೇಕಾಗಿಲ್ಲ. ನೀವಮ್ಮ ಹೂ ಮುಡ್ಕೋತಾರಾ? ಮಲ್ಗೆ ಹೂ ಮುಡ್ಕೋತಾರೆ. ಅವ್ರು ಮಲ್ಗೆ ಹೂ ಮುಡ್ಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತಾರೆ ಗೊತ್ತಾ? ಮಿಸ್ ಯೂನಿವರ್ಸ್ ನಾವಮ್ಮ. ಸರಿ, ಹಾಗಿದ್ರೆ ಅದನ್ನೇ ಒಂದ್ ಮೊಳ ತಗೊಂಡ್ ಹೋಗಿ. ನನ್ ಮಗ ನನ್ಗೋಸ್ಕರ ಏನೋ ತಂದ ಅಂತ ಅಮ್ಮ ಫುಲ್ಲು ಖುಷಿ ಆಗ್ತಾರೆ. ಸರಿ. ಮೂರ್ತಿ ಬಂದೆ ಇರಿ. ಅವ್ರಿಗೆ ಗೊತ್ತಾಗ್ಬಾರ್ದು ಮೂರ್ತಿ. ಹೊರಡೋಣ. ಅಯ್ಯೋ, ಮರ್ತೇ ಹೋದೆ. ಒಂದ್ ನಿಮಿಷ ಇರಿ, ಬಂದೆ. ಅಕ್ಕ, ಹೋಗ್ತಿರೋ ದೇವಸ್ಥಾನಕ್ಕಲ್ವಾ? ಮತ್ ಪಲಾವ್ ಯಾಕೆ ತಗೊಂಡ್ ಹೋಗ್ತಿದ್ದೀರಾ? ಕಾಂಚನ, ಈಗಾಗ್ಲೇ ನಂಗೆ ಲೇಟ್ ಆಗೋಗಿದೆ. ನಾನು ಬಂದ್ಮೇಲೆ ಹೇಳ್ತೀನಿ. ಇಲ್ಲೊಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊ, ಬರ್ತೀನಿ.
ಅಣ್ಣ ಒಂದು ಮೊಳ ಮಳಿಗೆ ಹೋಗಿ ಕೊಡಿ. ದೇವ್ರಿಗ ಹಾಂ, ದೇವ್ರಿಗೇನೆ. ಒಂದು ಕೆಲಸ ಮಾಡಿ, 2 ಮೊಳ ಕೊಡಿ. ಅಮ್ಮ ಏನು? ಆ ಮೂರ್ತಿ ಅಂಕಲ್ ಅಮ್ಮ ಸೇರ್ಕೊಂಡು ನಮ್ ಬೆನ್ನಿಂದ ಏನೋ ನಡೆಸ್ತಿದ್ದಾರೆ. ನಿನಗೆ ಯಾಕೆ ಆ ಡೌಟು? ಅಮ್ಮ ದೇವಸ್ಥಾನಕ್ಕೆ ಹೋಗೋದಾಗಿದ್ರೆ ಅವಳೊಬ್ಳೆ ಹೋಗ್ತಿದ್ಲು. ಆ ಮೂರ್ತಿ ಬಂದ್ ಕರ್ಕೊಂಡೋದ. ಸಾಲ್ದು ಅಂತ ಸುಶಾಂತ್ ಫೇವ್ರೆಟ್ ಸೀರೆ ಉಟ್ಕೊಂಡು ಹೋದ್ಲು. ಜೊತೆಗೆ ಬಾಕ್ಸಲ್ಲಿ ಪಲಾವು ಹಾಕೊಂಡೋಗಿದ್ದಾಳೆ. ರಾಜ್ಗೆ ಪಲಾವ್ ಅಂದ್ರೆ ಇಷ್ಟ ಅಲ್ವಾ? ಎಕ್ಸಾಕ್ಟ್ಲಿ, ದಟ್ ಇಸ್ ಮೈ ಪಾಯಿಂಟ್. ಮೊದ್ಲೆಲ್ಲ ಮಡಿ ಮೈಲ್ಗೆ ಮುಸ್ರೆ ಅಂತ ಮನೇಲಿ ಹಬ್ಬದ ದಿನ ಅವಲಕ್ಕಿನೋ ಇಡ್ಲಿನೋ ಮಾಡ್ತಿದ್ಲು. ಆದ್ರೆ ಇವತ್ತು ಪಲಾವ್ ಮಾಡಿದಾಳೆ ಅಂದ್ರೆ ಖಂಡಿತ ಇದು ಸುಶಾಂತ್ಗೆ ಆಗಿರತ್ತೆ. ಆ ಮೂರ್ತಿ ಸುಶಾಂತ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿರ್ಬೇಕು. ಏನಮ್ಮ ನೀನು ಮೊದಲೇ ಹೇಳಿದಿದ್ರೆ ನಾನು ಮೂರ್ತಿನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಲಿಲ್ವಾ? ಅಷ್ಟು ಟೈಮ್ ಎಲ್ಲಿತ್ತು? ನೋಡ್ತಿರುವಾಗ್ಲೇ ಹೊರಟೋದ್ರು. ನಾವು ಅವ್ರನ್ನ ಫಾಲೋ ಮಾಡಬೇಕು ಅಂತಿಲ್ಲ ಅಮ್ಮ. ಯಾಕೆ? ರಾಜ್ ಇರೋ ಜಾಗ ಯಾವುದು ಅಂತ ನನಗೆ ಗೊತ್ತಾಯ್ತು. ನನ್ನ ಫ್ರೆಂಡು ನನಗೆ ಅಡ್ರೆಸ್ ಕಳಿಸಿದ್ದಾನೆ. ಸೂಪರ್ ಸ್ಯಾಂಡಿ. ಈಗ ಸುಶಾಂತ್ ಅಮ್ಮನ್ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾನೆ. ನಾವು ಅವನ್ನ ಹುಡ್ಕೊಂಡು ಅವನಿರೋ ಜಾಗಕ್ಕೆ ಹೋಗ್ಬೇಕು. ಅವನ್ ವಾಪಸ್ ಬರೋಷ್ಟ್ರಲ್ಲಿ ನಾವು ರೀಚ್ ಆಗಿರ್ಬೇಕು. ಲೆಟ್ಸ್ ಗೆಟ್ ರೆಡಿ. ಈ ರಾಜ್ ಇನ್ನೂ ಬಂದೇ ಇಲ್ವಲ್ಲ? ಅಮ್ಮನ ಜೊತೆ ಮಾತಾಡ್ತಾ ಕಳೆದು ಹೋಗಿದ್ದಾರೆ ಅನ್ಸುತ್ತೆ. ಓ ಸಿಸ್ಟರ್, ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ರಾ? ಏನು ಸಮಾಚಾರ? ಏನಿಲ್ಲ, ನಿಮ್ಮ ಫ್ರೆಂಡ್ ಎಲ್ಲ ಹೊರಗಡೆ ಹೋಗಿದಾರಲ್ಲ, ಆಸಾಮಿ ಪತ್ತೇನೇ ಇಲ್ಲ. ಅದನ್ನೇ ಯೋಚನೆ ಮಾಡ್ತಿದ್ದೆ. ಕೂತಲ್ಲಿ ನಿಂತಲ್ಲಿ ಅವನ ಬಗ್ಗೆನೇ ಯೋಚನೆ. ಒಳ್ಳೆ ಬೆಳವಣಿಗೆ. ಬರ್ತಾನೆ ಬಿಡಿ ಸಿಸ್ಟರ್. ಏರಿಯಾ ಹೊಸಬ ಅಲ್ವಾ, ಎಲ್ಲಿ ಕಳೆದು ಹೋದ್ನು ಏನು?
ಅದ್ ಬಿಡಿ ಸಿಸ್ಟರ್, ಸಂಡೇ ಫ್ರೀ ಇದ್ರೆ ರಾಜ್ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತಿದ್ದ. ನಿಮ್ಗೆ ಗೊತ್ತಲ್ಲ, ನಾನು ಫುಲ್ ಬಿಜಿ. ಸಂಡೇ ನೀವು ಫ್ರೀ ಇದ್ರೆ ಅವನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ ಅಂತ. ನಿಮ್ಗೂ ಟೈಮ್ ಪಾಸ್ ಆಗತ್ತೆ, ಅವನಿದ್ರೆ ಬೋರು ಆಗಲ್ಲ. ಸಂಡೇನಾ? ಚಾನ್ಸೇ ಇಲ್ಲ. ಅವ್ರನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕೆ ಸಿಸ್ಟರ್? ಇದೇನ್ರಿ ಹೀಗ್ ಕೇಳ್ತಾ ಇದ್ದೀರಾ? ಸಂಡೇ ನಮ್ ಬಿಗ್ ಬಾಸ್ ಸೀಸನ್ 10 ಶುರು ಆಗ್ತಿದೆ, ಗೊತ್ತಿಲ್ವಾ? ನಮ್ ಕಿಚ್ಚ ಸರ್ ನಡ್ಸ್ಕೊಡ್ತಿರೋದು. ಸಂಡೇ ಗ್ರ್ಯಾಂಡ್ ಓಪನಿಂಗ್ ಇದೆ, ಮಿಸ್ ಮಾಡೋ ಮಾತೇ ಇಲ್ಲ. ರಾಜ್ನು ಕೂರಿಸ್ಕೊಂಡು ಬಿಗ್ ಬಾಸ್ ನೋಡ್ತೀನಿ. ಓ ಹೌದಲ್ವಾ, ನಾನು ಜಾಯ್ನ್ ಆಗ್ಲಾ ಸಿಸ್ಟರ್? ನೀವೊಬ್ರೇ ಅಲ್ಲ, ರವಿವಾರ ಸಂಜೆ 6 ಗಂಟೆಗೆ ಎಲ್ರೂ ತಪ್ಪದೆ ಬಿಗ್ ಬಾಸ್ ನೋಡ್ಲೇಬೇಕು. ನಾನಂತೂ ನಮ್ಮ ಒಟಾರ್ದವ್ರನ್ನೆಲ್ರೂ ಸೇರಿಸ್ಕೊಂಡು ಬಿಗ್ ಬಾಸ್ 10 ನೋಡೋ ಪ್ಲಾನ್ ಹಾಕೊಂಡಿದ್ದೀನಿ. ಸೊ ಸಂಡೇ ಆಚೆ ಹೋಗೋ ಮಾತೇ ಇಲ್ಲ. ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಟಿವಿ ಮುಂದೆ ಕೂತ್ಕೊಳ್ಳೋದಷ್ಟೇ. ಓಕೆ ಸಿಸ್ಟರ್. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಹೇಗಿದ್ಯಾ ಕಂದ? ನಿನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೆ ಅಮ್ಮ. ಮಾಮ್, ಮೂರ್ತಿ ಅಂಕಲ್ ನನಗೆ ಕಾಲ್ ಮಾಡಿ ನಿನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದೆ ಅಂತ ಗೊತ್ತೇ ಆಗಲಿಲ್ಲ. ಏನೋ ಒಂಥರ ಪಕ್ಷಿ ತರ ಹಾರ್ಕೊ ಬಂದಿರೋ ಫೀಲು. ಅಯ್ಯೋ ರಾಮ, ಸ್ಪೀಡ್ ಆಗಿ ಬಂದೇನೋ, ನಿಧಾನಕ್ಕೆ ಬರೋದಲ್ವಾ? ನಾನು ನಿನಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆದ್ರೆ ನೀನು ಅಷ್ಟೊಂದು ಸ್ಪೀಡಲ್ಲೂ ಬಂದಿಲ್ಲ ಅಮ್ಮ. ಹಬ್ಬಬ್ಬ ಅಂದ್ರೆ 60 ಬಂದೀನಿ. ಅದ್ರ ಮೇಲೆ ಈ ಗಾಡಿ ಹೋಗ್ಬೇಕಲ್ಲ. ನನ್ನ ಹತ್ರ ಏನು ಸ್ಪೋರ್ಟ್ಸ್ ಬೈಕ್ ಇದೆಯಾ? ಅದೆಲ್ಲ ಬಿಡು, ನೀನ್ ಹೇಗಿದೀಯಾ? ನೋಡು, ಹೀಗೆ ಇದೀನಿ. ನೀನ್ ಯಾಕೋ ಸ್ವರ್ಗೋಗಿದ್ಯಾ? ಪಿಜ್ಜಾ ಬರ್ಗರ್ ತಿಂದೆ ಸ್ವರ್ಗೋಗ್ಬಿಟ್ಟಿದ್ದೀನಿ. ತರ್ಲೆ. ಅಮ್ಮ, ಇದು ನಿನಗೆ. ನನಗ? ಎಸ್, ನಿನಗೇನೆ. ಇದನ್ ಯಾಕೋ ತಗೊಂಡ್ ಬಂದೆ? ನಿನ್ನ ಮೀಟ್ ಮಾಡಕ್ ಹೋಗ್ತೀನಿ ಅಂತ ನನ್ನ ಫ್ರೆಂಡ್ ಹತ್ರ ಹೇಳಿದ್ನಾ. ಅಮ್ಮಂಗೆ ಏನಾದ್ರು ತಗೊಂಡೋಗು ಅಂತ ಹೇಳಿದ್ರು, ಅದಕ್ಕೆ ತಂದೆ. ನೋಡು, ಇದನ್ನ ನಾನೇ ದುಡ್ದಿರೋ ದುಡ್ಡಲ್ಲಿ ತಂದಿರೋದು. ಮುಡ್ಕೋ. ಹೇಗಿರು ನಿನಗೆ ಮಲ್ಗೆ ಅಂದ್ರೆ ಇಷ್ಟ ಅಲ್ವಾ? ನನಗೆ ಏನ್ ಇಷ್ಟ ಅಂತ ನೆನ್ಪಿಟ್ಕೊಂಡಿದ್ಯಾ ಕಂದ? ಈಗ ಎಮೋಷನಲ್ ಆಗೋ ಟೈಮಾ? ನಾವ್ ಎಷ್ಟು ದಿನ ಆದ್ಮೇಲೆ ಸಿಕ್ಕಿದೀವಿ. ಯು ಹ್ಯಾವ್ ಟು ಸೆಲೆಬ್ರೇಟ್. ಖುಷಿಯಾಗಿರ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಮಾಮ್, ನಿನ್ನ ಯಾವಾಗ ನೋಡ್ತೀನೋ, ನಿನ್ ಮಡ್ಲಲ್ಲಿ ಯಾವಾಗ ಮಲ್ಕೋತೀನೋ ಅಂತ ಯೋಚನೆ ಮಾಡ್ತಿದ್ದೆ. ಐ ಮಿಸ್ ಯು ಸೋ ಮಚ್. ನೀನ್ ಇದೇ ಖುಷಿಲಿ ಒಂದಷ್ಟು ದಿನ ಕಲಿಬೋದು. ಎನರ್ಜಿ ಡೌನ್ ಆಗೋಷ್ಟಲ್ಲಿ 1 ಲಕ್ಷ ದುಡ್ದು ಮನೆಗೆ ಬರ್ತೀನಿ, ನೋಡ್ತಿರೋ. ಹೀರೋ ಅಮ್ಮ, ಪಲಾವ್ ನನಗೋಸ್ಕರ ಮಾಡ್ಕೊಂಬಂದ.
ಮತ್ತೆ ನಿನ್ ಬಗ್ಗೆ ಹೇಳು. ಎಲ್ಲಿದ್ಯಾ, ಹೇಗಿದ್ಯಾ? ನಾನು ಎಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ಕಳೆದು ಹೋಗ್ತೀಯ. ಅಂತ ಜಾಗದಲ್ಲಿದ್ದೀನಿ. ಹೌದಾ? ಅದ್ಯಾವ ಜಾಗನೋ? ಒಟ್ಟಾರೆ ಮಿನಿ ಅಪಾರ್ಟ್ಮೆಂಟ್, ಬಟ್ ಬಜೆಟ್ ಕಡಿಮೆ. ಸಿಸ್ಟಮ್ ಎಲ್ಲ ಸೇಮೇ, ಬಟ್ ಪ್ರಾಬ್ಲಮ್ ಜಾಸ್ತಿ. ಅಂದ್ರೆ ನೀನ್ ವಟಾರದಲ್ಲಿದ್ಯಾ? ಹೇಗಿದ್ದೋ ನೀನು? ಈಗ ಅದ್ಯಾವ್ದೋ ಮಾಮ್, ರಿಲ್ಯಾಕ್ಸ್. ನೀನು ಎಮೋಷನಲ್ ಆಗಬೇಡ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಥರ ಜನ, ಹೊಸ ಪ್ರಪಂಚ. ಐ ಆಮ್ ಓಕೆ. ಸ್ವಲ್ಪ ದಿನ ತಾನೆ. ಆಕ್ಚುಲಿ ಐ ಆಮ್ ಎಂಜಾಯಿಂಗ್. ಕೂಲ್ ಮಾ. ನನ್ ಬಂಗಾರ, ನೀನ್ ಬದ್ಲೇ ಆಗಿಲ್ವಲ್ಲೋ? ಬದ್ಲಾಗ್ತೀನಮ್ಮ. ಅದಕ್ಕೆ ತಾನೆ ಅಪ್ಪ ಆಚೆ ಹಾಕಿರೋದು. ಅದ್ಬಿಡು, ಈಗ ನಾನು ಒಟ್ಟಾರದ ಕತೆ ಹೇಳ. ಹೇಳು. ಅಷ್ಟು ಚಿಕ್ಕ ವಟಾರದಲ್ಲಿ ಎಷ್ಟೊಂದು ಜನ ಇರ್ತಾರೆ ಗೊತ್ತಾ? ಅಲ್ಲಿ ಮನೆ ಮನೆಗೆ ನೀರು ಕೂಡ ಬರಲ್ಲ. ಲೈನಲ್ಲಿ ನಿಂತು ನೀರು ತಗೋಬೇಕು. ಅಲ್ಲಿ ಒಬ್ರು ಮನೇನೂ ಕೆಲ್ಸದವ್ರಿಲ್ಲ ಗೊತ್ತಾ? ಅವ್ರ ಕೆಲ್ಸ ಅವರೇ ಮಾಡ್ಕೋತಾರೆ. ಅವತ್ ದುಡಿದ್ರೆ ಅವತ್ತಿನ ಊಟ. ಹಾಗಂತ ಇಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ಗೋಳಾಡಲ್ಲ. ಖುಷಿಯಾಗಿರ್ತಾರೆ, ನಗ್ನಾಗ್ತಾ ಇರ್ತಾರೆ, ಮಜ್ಜಾ ಮಾಡ್ಕೊಂಡಿರ್ತಾರೆ. ಒಂದೊಂದ್ಸರಿ ಇವ್ರನ್ನ ನೋಡಿದ್ರೆ ದುಡ್ಡಿರೋರೇ ಆರಾಮಾಗಿರಲ್ಲ ಅಂತ ಅನ್ಸುತ್ತೆ. ಅದ್ ಹಾಗೆ ಕಂದ. ಆರಾಮಾಗಿರೋದು ಅನ್ನೋದು ಒಂದ್ ಮನಸ್ಥಿತಿ. ಕೆಲವ್ರಿಗೆ ದುಡ್ಡಿಂದ ಬರುತ್ತೆ, ಕೆಲವ್ರಿಗೆ ಸಂಬಂಧಗಳಿಂದ ಬರುತ್ತೆ. ನನಗೆ ನಿನ್ನಿಂದ. ರಾಜ್, ನೀನ್ ನನ್ ಜೊತೆಲಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಬೇಗ ಮನೆಗ್ ಬಾಕಂದ. ಬರ್ತೀನಮ್ಮ. ನನಗೂ ಅಲ್ಲೇ ಇರಕ್ ಆಸೆನಾ? ನನಗೂ ನಿನ್ ಜೊತೆ ಇದನ್ನೇ ಆರಾಮ್ ಅಂತ ಅನ್ಸೋದು. ಮತ್ತೆ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಕೊಡು. Ladies and gentlemen, side please. Hi, my lovely lady. ನಾನು ಯಾರು ಅಂತ ಗೊತ್ತಾಯ್ತಾ? Looking handsome. I am Purshi. Your one and only Purshi. ಯುವಕೇಶ, ಈ ಕಮ್ಮಂಗೆ ಯಾಕೆ ವಾಪಸ್ ಬಂದ ಅಂತ. ಅದೇ ಲೇ, ನಾವು ತಂದಿರೋದಲ್ಲ ಲೀಡ್ರ. ಓಕೆ ಬಾಸ್. ಪುರುಷೋತ್ತಮ್ ಅವ್ರೆ, ಏನಿದೆಲ್ಲ? ನೋಡಿ ಲೇಡಿ, ನಮ್ಮಮ್ಮ ಈ ಏರಿಯಾಗೆ ದೊಡ್ಡ ಫೈನಾನ್ಷಿಯರ್. ಅವ್ರ ಸನ್ ನಾನು. ಇಂಥ ದೊಡ್ಡ ಫಂಕ್ಷನಿಗೆ ಬರ್ಬೇಕಾದ್ರೆ ಸುಮ್ಮನೆ ಕೈ ಬಿಸ್ಕೊಂಬರಕ್ಕಾಗತ್ತಾ? ಅದಕ್ಕೇನೆ ಫ್ರೆಶ್ ಫ್ಲೇವರ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಅದೇಂದ್ರೆ ಅದೆಲ್ಲ ನಮ್ಮನೆಗ್ ತಾನೆ. ಇವ್ಳೆ ಹೋಗ್ ತಗೊಂಡೋಗೆ. ಸಾರಿ ಫಾದರ್ ಇಲ್ಲ, ನೀವು ಬೇಕು ಅಂದ್ರೆ ಆಮೇಲೆ ನಾನು ಹೋಗಿ ತೆಗೆದುಕೊಡ್ತೀನಿ. ಇಲ್ಲಿ ತಂದಿರೋದಷ್ಟು ಆರಾಧನೆ ಅವರಿಗೆ. ಮಾ, ಪಲಾವ್ ಸಕ್ಕದಾಗಿತ್ತು. ಹೊಟ್ಟೆನೂ ತುಂಬೋಯ್ತು. ನನ್ನ ಫ್ರೆಂಡು ಇದೆ, ಅವ್ರ ಮನೇಲಿ ಪಲಾವ್ ಮಾಡಿದ್ರೆ ನನಗಿಷ್ಟ ಅಂತ ತಂದ್ಕೊಡ್ತಾರೆ. ಫ್ರೆಂಡಾ? ಅದ್ಯಾರು ಮಗ್ನೆ? ಮುನಿಯಮ್ಮ ಅಂತ. ಮುನಿಯಮ್ಮ? ಸಾರಿ, ಆರಾಧನಾ. ಅವ್ರ ಹೆಸರು ಆರಾಧನಾ ಅಂತ. ನಿನ್ನ ಮೀಟ್ ಮಾಡಕ್ ಹೋಗ್ಬೇಕಾದ್ರೆ ಏನಾರ ತಗೊಂಡೋಗು ಅಂತ ಹೇಳಿದ್ರಲ್ಲ, ಅವರೇ ಆರಾಧನಾ. ಹುಡ್ಗಿನಾ? ಆರಾಧನಾ ಅಂತ ಯಾರೋ ಹುಡುಗರ ಹೆಸರು ಇರುತ್ತಾ? ನೀನೊಳ್ಳೆ ಹುಡುಗಿನ.